وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾಬಾದ್. ನಿದ್ದೆ ಅಥವಾ ಮರೆವು, ಈ ಎರಡು ಕಾರಣಗಳಿಂದ ನಿಮಗೆ ನಮಾಜ್ ನಷ್ಟ ಹೊಂದುತ್ತದೆ. ಹಾಗಾದರೆ ದುಃಖಿಸದಿರಿ, ಅದಕ್ಕಿರುವಂತಹ ಪರಿಹಾರ ಇಲ್ಲಿದೆ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹು ಅವರು ವರದಿ ಮಾಡಿದಂತಹ ಹದೀಸ್, ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಅವರಿಂದ ನಿವೇದನೆ. ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಮನ್ ನಸಿಯ ಸ್ವಲಾತನ್, ಯಾರಾದರೂ ನಮಾಜ್ ಮಾಡಲು ಮರೆತು ಹೋದರೆ, ಅಂದರೆ ಆತನು ಏನೋ ಒಂದು ಕೆಲಸದಲ್ಲಿ ನಿರತರಾದ ಕಾರಣ ನಮಾಜಿನ ಸಮಯವಾದದ್ದು ಆತನಿಗೆ ಗೊತ್ತಾಗಲಿಲ್ಲ, ಅಂತಹ ವ್ಯಕ್ತಿ ಫಲ್ಯುಸಲ್ಲಿಹ ಇದ ಝಕರಹ, ಆತನಿಗೆ ಯಾವಾಗ ನೆನಪಾಯಿತೋ ಆಗ ಆತನು ತಟ್ಟನೆ ಆ ನಮಾಜನ್ನು ಮಾಡಲಿ. ಹಾಗೆ ಮರೆತ ಕಾರಣದಿಂದಾಗಿ ಆತನಿಗೆ ಆ ನಷ್ಟ ಹೊಂದಿದಂತಹ ನಮಾಜ್ಗೆ ಲಾ ಕಫಾರತ ಲಹ ಇಲ್ಲಾ ಝಾಲಿಕ, ಅದಕ್ಕಿರುವಂತಹ ಕಫಾರತ್ ಪ್ರಾಯಶ್ಚಿತ ಅದು ಆ ನೆನಪಾದಂತಹ ಸಮಯದಲ್ಲಿ ನಮಾಜ್ ಮಾಡುವುದಾಗಿದೆ. ಕರ್ಮಶಾಸ್ತ್ರದಲ್ಲಿ ಈ ಒಂದು ವಿಷಯದ ಕುರಿತು ವಿದ್ವಾಂಸರು ಸ್ಪಷ್ಟಪಡಿಸ್ತಾರೆ. ನಿದ್ದೆಯ ಕಾರಣದಿಂದಾಗಿ ಅಥವಾ ಮರೆವು, ಎರಡು ಕಾರಣಗಳು ಬೇಕಂತ ಮಾಡುವುದಲ್ಲ. ನಾವು ಯಾವುದೋ ಒಂದು ಅತ್ಯವಶ್ಯಕವಾದಂತಹ ಕೆಲಸದಲ್ಲಿ ನಿರತವಾದ ಕಾರಣ ನಮಾಜಿನ ಸಮಯ ಮರೆತು ಹೋಯಿತು. ಕೆಲವರಿಗೆ ಪ್ರತಿದಿನ ಮರೆತು ಹೋಗ್ತದೆ, ಅದಲ್ಲ. ಜೀವನದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಈ ರೀತಿ ಮರೆತು ಹೋದರೆ, ಕೆಲವೊಮ್ಮೆ ಅಂದರೆ ಪ್ರತಿದಿನ ನಮಾಜ್ ಮಾಡುವಂತಹ ವ್ಯಕ್ತಿಗೆ ಕೆಲವೊಮ್ಮೆ ಮರೆತು ಹೋಗಲು ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಆತನಿಗೆ ಯಾವಾಗ ನೆನಪಾಯಿತೋ ಆಗ ಆ ನಮಾಜನ್ನು ಮಾಡಬೇಕು, ತಟ್ಟನೆ ಮಾಡಬೇಕು, ಮತ್ತೆ ಮಾಡುವ ಎಂದು ಮುಂದೂಡಬಾರದು. ಅದೇ ರೀತಿ ನಿದ್ದೆಯೂ ಕೂಡ ಒಂದು ಕಾರಣವಾಗಿದೆ. ಯಾರಾದರೂ ನಿದ್ದೆಗೆ ಜಾರಿದರೆ, ನಿದ್ದೆಯಿಂದ ಎದ್ದೇಳುವಂತಹ ಸಂದರ್ಭದಲ್ಲಿ ನಮಾಜ್ ಕಲಾ ಆಗಿದ್ದರೆ, ಆ ಎದ್ದ ತಕ್ಷಣ ಆತನು ನಮಾಜ್ ಮಾಡಿದರೆ ಸಾಕು, ಆತನಿಗಿರುವಂತಹ ಕಫಾರತ್ ಅದಾಗಿದೆ. ಆದ್ದರಿಂದ ಇದೆರಡೂ ಕೂಡ ನಾವು ಬೇಕಂತ ಮಾಡುವುದಲ್ಲ, ಜೀವನದಲ್ಲಿ ಸಂಭವಿಸಿ ಹೋದರೆ ಅದಕ್ಕಿರುವಂತಹ ಪರಿಹಾರವಾಗಿದೆ. ಇದು ಅಲ್ಲಾಹನು ನಮ್ಮ ಜೀವನದಲ್ಲಿ 5 ವಕ್ತ ನಮಾಜನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸಲು ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.